ನಮಸ್ಕಾರ ರೀ ಅವ್ರಿ. ನಮಸ್ಕಾರ ರೀ. ಏನ್ ಹೇಳ್ಬೇಕಲ್ಲತ್ತೀರಿ ನಮಗ? ಇವತ್ತು ಸಂಕ್ರಾಂತಿಗೆ ಏನೇನು ಮಾಡಿದ್ರಿ ಏನೇನಿಲ್ಲ ಅದೆಲ್ಲ ನಾವೆಲ್ಲ ಮಾಡಿ ಹೇಳ್ಬೇಕಲ್ಲ. ಸಂಕ್ರಾಂತಿಯ ಶುಭಾಶಯಗಳು ನನ್ನ ಮುದ್ದು ಮಕ್ಕಳಿಗೆ ಮತ್ತು ನನ್ನ ಅಕ್ಕ ತಂಗಿಯರಿಗೆ ಮತ್ತು ನನ್ನ ಕಲಬುರಗಿ ಜನತೆಗೆ ಮತ್ತು ನಮ್ಮ ಭಾರತ ಜನತೆಗೆ ನನ್ನ ಶಿರಸಾಷ್ಟಾಂಗ ಇವತ್ತು ನಮಸ್ಕಾರಗಳನ್ನು ತಿಳಿಸಿ ಈ ಸಂಕ್ರಾಂತಿಗೆ ಏನೇನಮ್ಮದು ಹೇಳ್ತಾ ಇರ್ತೀವಿ. ಮೊದಲಿಗೆ ಒಂದು ಮಾತು ಹೇಳ್ಬೇಕಂದ್ರೆ ನನ್ನ ಮನಸ್ಸಿಗೆ ಖುಷಿಯಾಗಿರೋ ಮಾತು, ನನ್ನ ಜೀವನದ ಅಮೂಲ್ಯವಾದಂಥ ಹಬ್ಬ ಯಾವುದಂದ್ರೆ ಸಂಕ್ರಾಂತಿ. ಸಂಕ್ರಾಂತಿ ಯಾಕ ನಾವೆಲ್ಲ ಹಳ್ಳಿದವ್ರಿ ಸುಗ್ಗಿ ಮಾಡ್ತೀವಿ. ನಾವು ಹಳ್ಳಿ ಮಂದಿ ಎಲ್ಲ ಸುಗ್ಗಿ ಅಂದ್ರೆ ಹಿಂಗೆ ಹೊಲದಾಗ ಕೆಲಸ ಮಾಡ್ತೀವಿ. ಆ ಕೆಲಸ ಮಾಡಿ 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 ನಮ್ಮ ಮೈಯೆಲ್ಲ ಇದಾಗೋಗಿರ್ತದೆ, ಹಾಳಾಗೋಗಿರ್ತದೆ ನಮ್ಮ ಮೈಯೆಲ್ಲ. ಅದು ನಾವೇನು ಹೆಚ್ಚಿಗೆ ಸಾಬಾನ ಚಪ್ಪಲಿ ಇಲ್ಲ, ಹೆಚ್ಚಿಗೆ ನಿಮ್ಮ ಪಲೆ ಶಾಂಪೂ ಚಪ್ಪಲಿ ಇಲ್ಲ, ನಾವು ಕೆಲಸ ಮಾಡೋರಿ ಹಳ್ಳಿದಾಗ ಹೊಲ್ದಾಗ. ಅದಕ್ಕೆ ಇದು ಹಬ್ಬ ಬಂದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ನಾವು ರಾತ್ರಿಗೆ ಏಳು ನೆನೆ ಇಡ್ತೀವಿ. ಏಳು ನೆನೆ ಇಟ್ಟು ಅದು ಸ್ವಲ್ಪ ಒಳ್ಳಾಗ ರುಬ್ಬಿ ಅದ್ರಾಗ ಸ್ವಲ್ಪ ಅರಿಶಿಣ ಬಿಸಾಕಿ ಅದ್ರಾಗ ಎಲ್ಲ ನಮ್ಮ ಸುಗ್ಗಿದು ನಮಗೆ ನಾವು ನೀರು ಹಾಕೋಬೇಕಿತ್ತು. ಅದೆಲ್ಲ ಕಾಸಿ ಮಾಡಿ ತೈಲತಿ ಮೇಲೆ ಇಟ್ಕೊಂಡು ಜಳಕ ಮಾಡಿದ ನಂತರ ದೇವ್ರಿಗೆ ನಮಸ್ಕಾರ ಮಾಡಿ, ನಮ್ಮ ಹಳ್ಳಿ ಪದ್ಧತಿದಾಗ ಯಾರು ಪೂಜೆ ಮಾಡ್ಕೊಡಿ, ಯಾರು ನಮಸ್ಕಾರ ಮಾಡ್ಕೊಡ್ರಿ. ಆಮೇಲೆ ಕ್ಯಾರಣ್ಣ, ಬಾರಿಹಣ್ಣ, ಎಳ್ಳ, ಬೆಲ್ಲನ, ಅದು ನಮ್ಮ ಕಡೆ ಗಾಂಡು ಉಂಡಿ ಅಂತ ಇರ್ತದೆ, ಗಾಂಡು ಉಂಡಿನ ಮತ್ತು ಬಾರಿಹಣ್ಣ, ಗಜ್ರಿ ಇಂಥವೆಲ್ಲ ಪದಾರ್ಥ, ಕಬ್ಬ ಎಲ್ಲ ತೊಗೊಂಡು ಒಂದು ತಾಟಿನ ಹಾಕ್ಕೊಂಡು ಮನೆ ಮಂದಿ ಹಬ್ಬದ ವಿಶೇಷ ಅದೆಲ್ಲ ನಾವು ಕೂತು ಹೊಸ ಮಂದಿ ಕಲ್ತು ತಿಂದು ನೀರು ಕುಡಿತೀವಿ. ನೀರು ಕುಡಿದ ನಂತರ ಚಹಾ ಮಾಡಲಿ ಅಥವಾ ಏನೇನೋ ಮಜ್ಜಿಗೆನೇ ಕುಡೀಲಿ, ಯಾವ ಮನೆಗೆ ಏನಿರ್ತದೆ ಮಾಡ್ತೀವಿ. ಹಾಗೆ ಆಗಿದ್ಮೇಲೆ ಅದು ಏನೋ ಉಂಡು ಬಂದದಂತೇಳಿ ನಮಗೆ ನಮ್ಮ ಪುರಾಣಿಕರು ಅಥವಾ ಪಂಚಾಂಗ ಹೇಳೋರು ಹೇಳ್ತಿರು. ಅದಕ್ಕೆ ಅದು ಉಂಡು ಬಂದಿರೋಂಥದ್ದು ಏನೇ ಹುಗ್ಗಿ ಉಂಡು ಬರಲಿ, ಹೋಳಿ ಉಂಡು ಬರಲಿ, ಅದು ಮಾಡಿ ದೇವ್ರನ್ನ ಉದ್ದೆ ತೋರಿ ಅದು ನಾವು ಊಟ ಮಾಡ್ತೀವಿ. ಗಣಸು ಮಕ್ಕಳಿಗೆ ರಾತ್ರಿ ಅಕ್ಕಿ ನೆನೆಯೋದು, ಅದ್ರ ಸ್ವಲ್ಪ ಎಳ್ಬಿಟ್ಟಕ್ಕದು, ಅದ್ರಾಗ ಒಂದು ಸ್ವಲ್ಪ ಅದು ನಾವೇನು ಹಾಕ್ತೀವಲ್ಲ ಚಂದನ ಹಾಕಿ ಅದು ಮೊದಲು ಅವ್ರೇನು ಅರ್ದು ಅವ್ರೇನು ಹಚ್ಚ. ಇದು ನಾವೇನು ಮಾಡ್ತೀವಿ ಅವ್ರಿಗೆ ಬಗಲ್ ಮಾಡೋದು ಏನಂದ್ರೆ ಒಂದು ಎಳ್ಳಿಲ್ಲ ಒಂದು ಅಕ್ಕಿ ಕರೆಕ್ಟಿಗೆ ಮಾಡೋದು. ನಮಗಂತೀನಿ ಎಳ್ಳಿನ ಕರೆಕ್ಟಿಗೆ ಅಂತ ನಾವು ಮಾಡ್ಕೋತೀವಿ. ಇದೆಲ್ಲ ಆದ ನಂತರ ಸಂಕ್ರಾಂತಿ ಹಬ್ಬ ಆಚರಿಸಿ 10 ಮನೆಗೆ 5 ಗಂಟೆ ಆದ್ಮೇಲೆ ಬಟ್ಲಾಗಿ ಎಳ್ಳು ಹಾಕಿ ಅದ್ರ ಸ್ವಲ್ಪ ಸಕ್ಕರೆ ಹಾಕಿ ನೋಡ್ರಿ ನಿಮ್ಮಲ್ಲಿ ಕುಸಿರಾಳ ಅಂತ ಆಗ್ಯಾವ, ಏನೇನೋ ನೀವು ಬಣ್ಣದ ಎಳ್ಳು ಕೊಡ್ಲಕತ್ತೀರಿ. ಎಲ್ಲ ನಿಮ್ಮಲ್ಲಿ ಈಗ ನಮ್ಮ ಬೆಳೆದಂಥ ಎಳ್ಳು ಸಕ್ಕರೆ ಹಾಕೊಂಡು 4 ಮಂದಿ ನಮ್ಮೆಲ್ಲ ಹಿತೈಷಿರ್ತಾರಲ್ಲ ಬೇಕಾದವರು ಅಂಥವ್ರಿಗೆ ಹೋಗಿ ಹಿರಿಯರಿಗೆ ಕೊಟ್ಟು ಕಾಲ್ಸೇನ್ ಮಾಡಿ ಅವರಿಂದ ಆಶೀರ್ವಾದ ತೊಗೊಳೋದು, ದೇವ್ರಿಗೆ ಕೊಟ್ಟು ಆ ದೇವ್ರಿಂದ ಆಶೀರ್ವಾದ ತೊಗೊಳೋದು, ಇಂಥವೆಲ್ಲ ಮಾಡ್ತೀವಿ ನಮ್ಮ ಹಳ್ಳ್ಯಾಗ. ಮತ್ತು ನಿಮ್ಮಲ್ಲಿ ಹ್ಯಾಂಗೆ ಮಾಡ್ತಾರೋ ಗೊತ್ತಿಲ್ಲ ನಮಗೆ, ನಾವೇನು ಶೀಟಿ ಇರಲ್ಲ, ಹಳ್ಳ್ಯಾರಿ ನಾವು. ಇದೆಲ್ಲ ಮಾಡಿದ ನಂತರ ಮರ್ದಿನ ಅದೇನು ಚಜ್ಜೆ ರೊಟ್ಟಿ ಮಾಡ್ತಿದ್ದೀವಲ್ಲ ನಾವು ಹೆಣ್ಮಕ್ಳಿಗೆ ಹೋಗಿದ್ದೀನ, ಮರ್ದಿನ ಕರಿ ಇರ್ತದಲ್ಲ ಅವತ್ತಿನ ದಿನ ಗಂಡಸು ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಜಳಕ ಮಾಡಿ ಆ ಕರಿ ದಿನ ಆ ಚಜ್ಜೆ ರೊಟ್ಟಿ ಒಂದು ಅರ್ಧ ಆಲಿ ಗಿದ್ದ ಆಲಿ ಬೊಕ್ಕಳು ಮಾಡಿದ್ರೆ ಬೊಕ್ಕಳು ಎಷ್ಟೇ ಅಲ್ಲಿ ಒಂದು ಗಿದ್ದ ಸುಗ್ಗಿ ಹಬ್ಬ ಅಂತೇಳಿ ಮುಗೀತು ಅಂತೇಳಿ ಅಯ್ಯೋ ನಮ್ಮ ಸಂಕ್ರಾಂತಿ ಸುರಕ್ಷಿತವಾಯಿತು ಮತ್ತು ಹೊಸಬರತನ ನಡೀತು, ಬದುಕಿದ್ದವ್ರ ಹಬ್ಬ ಆಯಿತು ಅಂತ ನಮ್ದೊಂದು ಹಳ್ಳಿ ಪದ್ಧತಿದಾಗ ಮಾತು, ಗಾದೆ ಮಾತು. ಬದುಕಿದ್ದವ್ರ ಹಬ್ಬ ಇಲ್ದಿರಿಲ್ಲಪ್ಪ, ಮುಂದೆ ಬದುಕಿದ್ರೆ ಮತ್ತೆ ಹಬ್ಬ ಮಾಡ್ತೀವಿ ಹೇಳಿ ಆ ದೇವ್ರಿಗೆ ನಮಸ್ಕಾರ ಮಾಡಿ ನಾವು ಹಬ್ಬದ ವಿಶೇಷ ಹೇಳ್ತೀವಿ ರೀ. ಹಬ್ಬದ ಇಲ್ಲಿಗೆ 10 ಮನೆ ಹಣಮಂದಿರಿಗೆ ನಮಸ್ಕಾರ ಮಾಡಿದ್ರೆ ಹೋಯ್ತು ನಮ್ಮದೆಲ್ಲ, ಅದು ಹಬ್ಬ ಆಯಿತು ಅಂತ ತಿಳ್ಕೊತೀವಿ. ಸಿಗಬೇಕಾದ್ರೆ ಹೆಂಗ ಸವಲತ್ತೇ ಸಿಗಪ್ಲೇ ಇಲ್ಲ ರೈತ. ಹಗಲತ್ತಿಲ್ಲ, ರಾತ್ರಿ ಕೆಲಸ ರಾತ್ರಿ ಇಲ್ಲ, ಹಗಲು ಕೆಲಸ ಮಾಡಬೇಕು, ರಾತ್ರಿ ಕಾಯ್ಬೇಕು, ಹಿಂಗೆ ರೈತನ ಕೆಲಸ ಇರ್ತದೆ. ರೈತನ ಅಷ್ಟು ಶ್ರಮ ಯಾರಿಗೂ ಇಲ್ಲ ಇದ್ರಾಗ. ರೈತ ಭಾಳ ಶ್ರಮ ಪಡ್ತಾರೆ. ಅದು ಎಳ್ಳು ಸಕ್ರೆ ಕೊಟ್ಟು ಒಳ್ಳೆ ರಾಗರ ಅಂತ ಅಂತಾರೆ ನೋಡು, ಹಂಗೆ ಸಕ್ರೆ ನಿನಗೆ ಕೊಟ್ಟ ನೀ ನನಗೆ ಕೊಟ್ಟ ಒಬ್ರಿಗೊಬ್ರು ರುಚಿ ಇರಾರ ಅಂತ ಹೇಳಿ ಆ ಎಳ್ಳು ಸಕ್ರೆ ಕೊಟ್ಟು ಒಬ್ರಿಗೊಬ್ರು ನಾವು ಬರ ಮಾಡ್ಕೊತೀವಿ. ಒಬ್ರಿಗೊಬ್ರು ಅವ್ರ ಮನೆಗೆ ಹೋಗಿ ನಾವು ನಮ್ಮ ಮನೆಗೆ ಬಂದು ಅವರು ಅದಕ್ಕೆ ನಾವು ಸಂತೋಷ ಇರ್ಬೇಕಂತೇಳಿ ಎಳ್ಳು ಸಕ್ರೆ ಕೊಡ್ತೀವಿ ಒಬ್ರು. ಅದಕ್ಕೆ ದೇವರಿಗೆ ಬೇರೆ ಮಾಡಿ ಕರೆಕ್ಟಿಗೆ ಮಾಡಿ ಅದೊಂದು ಬಟ್ಲಾಗಿಟ್ಟು ಆ ದೇವ್ರಿಗೆ ಹಚ್ಚಬೇಕು ಅಂತ, ಒಂದು ಆಕಳಿಗೆ ಹಚ್ಚಬೇಕು, ಮನ್ಯಾಗ ಒಂದು ಎತ್ತಿಗೆ ಹಚ್ಚಬೇಕು, ಒಕ್ಕಲಿಗರ ಪದ್ಧತಿ. ಅದು ಹಚ್ಚಿ ಅವಕ್ಕೂ ಜಳಕ ಮಾಡಿಸ್ತೀವಿ. ಈ ಮನೆ ದನಕರು ಅವು ಹೈರಾಣಾಗಿರ್ತಾವ, 12 ಮಹಿನೆ ನಡೆದು ಹೈರಾಣಾಗಿರ್ತಾವ, ಅವಕ್ಕೂ ನಾವು ಹಚ್ಚಿ ಸ್ನಾನ ಮಾಡಿಸ್ತೀವಿ. ಮಾಡಿಸಿ ಅವಕ್ಕೂ ನಾವು ಊಟ ಮಾಡಿದ್ದು ಅವನು ನೈವೇದ್ಯ ಅಂತ ತೋರಿ ಆ ದನ ಕರಿಗೆ ಅವಕ್ಕೂ ಊಟ ಮಾಡಿಸ್ತೀವಿ. ಆ ಊಟ ಮಾಡಿಸಿದಾಗ ಅವಕ್ಕೂ ನೆಮ್ಮದಿ ಸಿಗ್ತದೆ ದನಗಳು. ಆಯಿತು, ಒಂದೊಂದು ಬಾಗಿಲು ಮುಂದೆ
ಬಡ್ಡ್ಯಾಮ ಅಂತ ಮಾಡ್ತೀವಿ. ಮನೆ ಮುಂದೆ ಹೆಂಡಿ ಇರ್ತದಲ್ಲ, ಆ ಹೆಂಡಿ ತೊಗೊಂಡು ಬಡ್ಡ್ಯಾಮ ಅಂತ ಮಾಡಿ ಆ ಬಾಗಿಲಿಗೆ ಈ ಬಾಗಿಲಿಗೆ ಕರಿಕಿ ಕೂಡಿಸಿ ಪೂಜೆ ಮಾಡಿ ಅವಕ್ಕೆ ಎಳ್ಳು ಸಕ್ರೆ ಇಟ್ಟು ಎಳ್ಳು ಸಕ್ರೆ ಇಟ್ಟು ಹೊಸ ಬಾಗಿಲಿಗೆ ಇಟ್ಟು ಪೂಜೆ ಮಾಡಿ ಬಾಗಿಲಿಗೆ ನಮಸ್ಕಾರ ಮಾಡ್ತೀವಿ. ಅದಕ್ಕೆ ಅದು ಹೆಂಡಿದಾಗ ಮಾಡ್ತೀವ್ರಿ. ಇದು ಬಡ್ಡ್ಯಾಮ ಅಂದ್ರೆ ಮತ್ತು ಅದು ನಮ್ಮಲ್ಲಿ ದನ ಕರು ಇರ್ತದಲ್ಲ ಗೋಯಿ ಮೂತ್ರ ಅಂತ ಅದು ತೊಗೊಂಡು ಬಡ್ಡ್ಯಾಮ ಅಂತ ಮಾಡ್ತೀವಿ. ನಮ್ಮ ಹಳ್ಳಿದಾಗ ಏನು ಕೆಲಸ ಇದು, ನಾವು ಹಳ್ಳಿಯಾಗ ಹಿಂಗೆ ಮಾಡ್ತೀವಿ ಅಂತ ನಿಮ್ಮನ್ನ ಹೇಳ್ತೀನಿ. ಅದು ಮಾಡಿ ಕೂಡಿಸಿ ಪೂಜೆ ಮಾಡಿ ಅಡುಗಿನ ಕಡೆ ಹಚ್ಚಿ ನಮಸ್ಕಾರ ಮಾಡ್ತೇವೆ ಅಂದ್ರೆ ಬಾಗಿಲಿಂದ ಒಳಕ್ಕೆ ಬಂತು ಸುಗ್ಗಿ ಅಂತ ತಿಳ್ಕೊತೀವಿ. ಬಾಗಿಲಿಗೆ ಬಡ್ಡ್ಯಾಮ ಕುಂತ್ರು ಅಂದ್ರೆ ಸುಗ್ಗಿ ಬಂತು ಒಳ್ಯಾಕ, ಈಗ ಮತ್ತೆ ನಮಗೆ ಸವಲತ್ತು ಸಿಕ್ಕತ್ತಪ್ಪ ಅಂತ ರೈತಗೆ ಖುಷಿ. ನಿಮ್ಮನ್ನು ಕಲ್ಕೊಂಡು ನೀವು ಮಾಡ್ರಿ. ಹೌದು ಖರೆ ಅದ, ನಿಮಗೆ ಇಲ್ಲಿ ಹಂಡಿ ಸಿಗಲ್ಲ ಹೋಗ್ತೀವಿ, ಸಿಗಂದ್ರೂ ಖರೀದಿ ತಂದಾರ ಮಾಡ್ತಿರಲ್ಲಮ್ಮ ನೀವು. ಸಿಗಲ್ಲ ಸಿಗುತ್ತದ. ನಮ್ಮ ಹಳ್ಳಿ ಹೇಳೋಣ, ನಮ್ಮ ಹಳ್ಳಿ ಪದ್ಧತಿ ಹೇಳೋದ. ಅದಕ್ಕೆ ನೀವು ಮಾಡ್ರಿ, ನೀವು ಪಾಲಿಸ್ರಿ. ಅನ್ನೋದು ನಮ್ಕಿನ್ನೂ ಹೆಚ್ಚಿಗೆ ಪಾಲಿಸ್ತೀರಿ ನೀವು. ನಮ್ಮ ಹಳ್ಳಿದಾಗ ಎಷ್ಟು ಇದಿರ್ತೋ ಅಷ್ಟು ಮಾಡ್ತೀವಿ. ದೇವ್ರ ದೀನ್ರ ನೈವೇದ್ಯ. ಈಗ ಸಂಕ್ರಾಂತಿ ಹಬ್ಬ ಅಂದ್ರೆ ನಮ್ಮಲ್ಲಿ ಹಳ್ಳಿದಾಗ ಇಟ್ಟತನ ಅದು ಭೀ ನೌದ್ಯ ಇನ್ನ ಕೊಡೋದೇ ಇರ್ತದೆ. ಒಂದೆರಡು ತನ ನೌದ್ಯ ಕೊಡೋದೇ ಇರ್ತದೆ. ಅವತ್ತೊಂದಿನೇ ಸವಲತ್ತು ಸಿಗ್ತದಲ್ಲ ನಮಗೆಲ್ಲ. ನೈವೇದ್ಯ ಕೊಟ್ಟು ಎಲ್ಲ ಮಾಡಿ ಹೊತ್ತು ಮನೆಗೆ 5 ಗಂಟೆಗೆ ಎಳ್ಳು ಹಂಚಿ ಸಕ್ರೆ ಎಳ್ಳು ಹಂಚದೇವಿ ನಮಸ್ಕಾರ ಮಾಡಿದೆ ಹನುಮನ್ ದೇವರಿಗೆ. ಹಿರಿಯರಿಗೆ ನಮಸ್ಕಾರ ಮಾಡಿಬಿಟ್ಟೆವು ಅಂದ್ರೆ ನಮ್ಮ ಹಬ್ಬ ಮುಗೀತು. ನಮ್ಮ ಹಬ್ಬ ಅದು ಮುಗಿದೋಯ್ತು ಅಂಥೇಳಿ ನಾವು ಆ ಹಬ್ಬಕ್ಕೆ ಬೆಲೆ ಬುಕ್ಕಳು ಕೊಡ್ತೀವಿ.